ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಖತ್ತಾಗಿರುವಂತಹ ಮಂಚೂರಿ ತೋರಿಸ್ತಾ ಇದ್ದೀನಿ. ಕ್ಯಾಬೇಜಿಂದ ಮಂಚೂರಿ ಮಾಡೋದು ಹೇಗೆ ಅಂತ. ಸೊ ಎಲೆಕೋಸಿಂದ ಮಂಚೂರಿ ಮಾಡೋದು ತುಂಬಾ ಈಸಿ, ತುಂಬ ಫಾಸ್ಟಾಗಿ ತುಂಬ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ಫಸ್ಟು ನಾನು ಇಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ನಿಮಗೆ ತುಂಬ ಈಗ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಿ, ಸ್ವಲ್ಪ ಗಟ್ಟಿ ಕರಿ ಬೇಕು ಅಂದರೆ ನೀವು ಕಾರ್ನ್ಫ್ಲೋರ್ನ ಇನ್ನೊಂದು ಕಪ್ಪು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಮೈದಾ ಬೇಕಿದ್ರೆ 1 ಕಪ್ ಕಮ್ಮಿ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೋಬೋದು. ಈಗ ನಾನಿಲ್ಲಿ ಮೆಣಸಿನ ಪುಡಿ ಚಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಖಾರದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಇದು ತುಂಬ ಖಾರ ಇದೆ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ಅಲ್ಲ, ಬರೀ 1 ಸ್ಪೂನಷ್ಟು. ಹಾಗೆ ಇಲ್ಲಿ ನಾನೀಗ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ, 2 ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ. ಮತ್ತು ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಬೇಕು. ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟು ಎರಡೂ ನಾನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಮನೆಯಲ್ಲೇ. ಸೊ ಹಾಗಾಗಿ ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಸೊ ಹೋಮ್ ಮೇಡ್ ಗೋಬಿ ಮಂಚೂರಿ ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಪೇಸ್ಟನ್ನು ನೀಟಾಗಿ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕ್ಯಾಬೇಜ್ ಹಾಕೋಣ. ಕೋಸನ್ನ ಇಲ್ಲಿ ತೊಳೆದು ಮತ್ತು ಹೆಚ್ಚಿ ಮತ್ತೆ ತೊಳೆದು ನೀರು ತೆಗೆದಿಟ್ಕೊಂಡಿರೋದು, ಅದಷ್ಟಕ್ಕೂ ಇದಿಷ್ಟೇ ಹಿಟ್ಟು ಸಾಕಾಗಲ್ಲ. ನಾನು ಮತ್ತೆ ಸಪ್ರೇಟಾಗಿ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಕೋತೀನಿ. ಈಗ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಾಕಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪೆಲ್ಲ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೀವು ಬೇಕಿದ್ದರೆ ಇಲ್ಲಿ ನಿಮಗೆ ಇನ್ನು ಗರಂ ಮಸಾಲ ಏನಾದರೂ ಮನೇಲಿದ್ದರೆ ಅದನ್ನು ಬೇಕಿದ್ದರೆ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ಸೇರಿಸ್ಕೋಬೋದು. ಈಗ ಇಲ್ಲಿ ಇನ್ನೊಂದು ಬಾಣಲಿಲಿ ನಾನು ಎಣ್ಣೆ ಇಟ್ಬಿಟ್ಟು ನಾನು ಬಿಸಿ ಆದ ನಂತರ ಈಗ ಅದನ್ನು ಚಿಕ್ಕದಾಗಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚಿಕ್ಕದಾಗಿ ಈ ಥರ ಹಾಕ್ಕೋಬೇಕು. ನಿಮಗೆ ಎಷ್ಟು ಇದರಲ್ಲಿ ತಿನ್ನೋದಕ್ಕೆ ಯಾವ ಥರ ಎಷ್ಟು ದೊಡ್ಡದು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಹಾಕಿದ್ದು ಸ್ವಲ್ಪ ಚೂರು ದೊಡ್ಡಕ್ಕೆ ಇದೆ, ಇದಕ್ಕಿಂತ ಚಿಕ್ಕದಾಗೂ ಬೇಕಿದ್ರೆ ನೀವು ಹಾಕ್ಕೊಬೋದು. ಈಗ ನೋಡಿ, ಇದು ನೀಟಾಗಿ ಎಲ್ಲನೂ ಈ ಥರ ಬೇಯಬೇಕು. ಬೆಂದಾದ ತಕ್ಷಣ ನಾನು ಇದನ್ನು ತೆಗೆದಿಟ್ಕೋತೀನಿ. ಈ ಥರ ಇದು ತೆಗೆದಿಟ್ಕೊಂಡಾದಮೇಲೆ ನಾವು ಇದನ್ನೇ ಇನ್ನು ನೆಕ್ಸ್ಟ್ ಪ್ರೋಸೆಸ್ ಇದೆ. ಇದಕ್ಕೆ ನಾವಿಲ್ಲಿ ಸಾಸ್ ರೆಡಿ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ನ 2 ಸ್ಪೂನಷ್ಟು ತೊಗೋತಾ ಇದ್ದೀನಿ ಒಂದು ಬೌಲಲ್ಲಿ. ಅದಕ್ಕೆ ನಾನೀಗ ಮತ್ತೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಹಾಗೆ ಟೊಮೊಟೊ ಕೆಚಪ್ಪು ಇದಿಷ್ಟನ್ನು ಹಾಕ್ಕೊಬೇಕು. ಮತ್ತು ಸೋಯಾ ಸಾಸ್ನೂ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿಬಿಟ್ಟು ನಾನಿಲ್ಲಿ ಈಗ ಒಂದೊಂದೇ ಹಾಕ್ತಾಯಿದ್ದೀನಿ. ಇದು ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸೇಮ್ ನೀವು ಹೊರಗೆಲ್ಲ ತಿಂತೀರಲ್ಲ ಅದೇ ಥರ ಬರುತ್ತೆ. ಸ್ವಲ್ಪ ಆ ಸಾಸ್ ಗಟ್ಟಿಯಾಗಿ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಇದೇ ಥರನೇ ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೊಳ್ಳೋದು. ನಾವು ಸಹ ಈಗ ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ಥರ ಇದನ್ನು ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು ಮತ್ತು ಟೊಮೊಟೊ ಕೆಚಪ್ ಇಷ್ಟು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ. ಸೊ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಇಟ್ಕೊಳ್ಳೋಣ. ಮತ್ತು ಈಗ ಇಲ್ಲಿ ಇದಕ್ಕೆ ಈಗ ನಾನು ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಅದು ಡೈರೆಕ್ಟಾಗಿ ಫ್ರೈ ಮಾಡ್ತಿರಲ್ಲ ಅಲ್ಲೂ ಹಾಕ್ಬೋದು. ನಾನು ಎಲ್ಲನೂ ಒಟ್ಟಿಗೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೆಕ್ಸ್ಟು ನಾನು ಸಪ್ರೇಟಾಗಿ ಸ್ವಲ್ಪ ಸೋಯಾ ಸಾಸ್ ಮಾತ್ರ ಆ್ಯಡ್ ಮಾಡ್ಕೋತೀನಿ ಆಮೇಲೆ. ಈಗ ನಾನು ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಬಾಣಲಿ ಬಿಸಿ ಆಗೋಕ್ಕೆ ಇಡೋಣ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ, ತುಂಬ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೂರು ಎಣ್ಣೆ ಕಾದ ನಂತರ ಹೆಚ್ಚಿರುವಂತಹ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಬೇಕು. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ದು. ನಿಮಗೆ ಸ್ವಲ್ಪ ದೊಡ್ಡ ಬೇಕು ಅಂದರೆ ಹಾಕ್ಕೋಬೋದು. ನಾನು ಸ್ಮಾಲಾಗಿ ಈ ಥರ ಕಟ್ ಮಾಡಿದ್ದೀನಿ. ಸೊ ಇದನ್ನು ಈರುಳ್ಳಿನ ಚಂದ ಮಾಡಿ ಹಿಂಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ನಾನಿಲ್ಲಿ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಕಟ್ ಮಾಡಿರೋದು, ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಇದಿಷ್ಟು ಬಾಡಿಸ್ಕೊಂಡ ನಂತರ ಇದಕ್ಕೊಂಚೂರು ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡ್ತಿದ್ರಲ್ಲ, ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ರೆಡಿ ಮಾಡಿ ಇಟ್ಟಿರುವಂತಹ ಪೇಸ್ಟ್ನ ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಣ.
ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಹೀಗೆ ಕೈ ಆಡಿಸ್ಕೊಂಡು ಇದು ಮಾಡಿ. ನಾನು ಇದಕ್ಕೆ ಒಂಚೂರು ಕಲ್ಲರಿಂಗ್ ಹಾಕ್ತಾ ಇದ್ದೀನಿ, ಮನೇಲಿರೋದೆ. ಹಾಗೆ ಮತ್ತು ನಾನು ಒಂಚೂರು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಪಾಸ್ ಆಗಿತ್ತು, ನಿಮಗೆ ಗೊತ್ತಾಗಲಿಲ್ಲ. ಸೊ ಈಗ ನೋಡಿ ಅದಷ್ಟು ಸೋಯಾ ಸಾಸು ಮತ್ತು ನಾನಿಲ್ಲಿ ಒಂಚೂರು ಕೇಸರಿ ಬಾತ್ಗೆಲ್ಲ ಹಾಕ್ತೀವಲ್ಲ ಆ ಕಲ್ಲರ್ ಚೂರು ಹಾಕಿದ್ದೀನಿ. ನಿಮಗೆ ಕಲ್ಲರ್ ಬೇಡ ಅಂದರೆ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಅದು ಆ ಗ್ರೇವಿ ಗಟ್ಟಿಯಾಗಿತ್ತಲ್ಲ, ಈಗ ಅದಕ್ಕೆ ನಾನು ಕದ್ದಿರುವಂತಹ ಈಗ ಗೋಬಿನ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಉಪ್ಪು ಬೇಕಿದ್ರೆ ನೋಡಿಬಿಟ್ಟು ಸೇರಿಸ್ಕೊಳ್ಳಿ, ಏನಾದರೂ ಕಮ್ಮಿ ಇತ್ತು ಅಂದರೆ ಹಾಕ್ಕೊಬೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ತಿರುಗಿಸ್ಕೋಬೇಕು. ಇದನ್ನು ನೀವು ಸಾಸ್ ಇದು ರೆಡಿ ಮಾಡಿದ ಸಾಸ್ ಹಾಕಿದ ಕೂಡಲೇ ನೀವು ಕಮ್ಮಿ ಮಾಡ್ಕೋಬೇಕು ಉರಿನ. ಜಾಸ್ತಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡಿ. ಈಗ ಇದು ರೆಡಿ ಆಗಿದೆ. ಇದ್ರ ಮೇಲ್ಗಡೆಗೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಬೆಂದಿರುತ್ತೆ. ಹಾಗೆ ಮೇಲ್ಗಡೆ ಈ ಥರ ಉದುರಿಸ್ಕೊಳ್ಳಿ ಈರುಳ್ಳಿನ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದೇ ಥರ ಇದು ಹೂಕೋಸು ಕಾಲಿಫ್ಲವರಲ್ಲೂ ಬೇಕಿದ್ರೆ ಟ್ರೈ ಮಾಡ್ಬೋದು. ಬೇರೆ ಏನಾದರೂ ಕಾರ್ನಲ್ಲೂ ನೀವು ಟ್ರೈ ಮಾಡ್ಬೋದು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟು ಸಹ ಚೆನ್ನಾಗಾಗುತ್ತೆ. ಮನೇಲೇ ಕುತ್ಕೊಂಡು ಮಾಡ್ಕೋಬೋದು ಫ್ರೀ ಮಾಡಿಕೊಂಡು. ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕೆ ನಿಮಗೆ ಟೈಮ್ ಇಲ್ಲ, ಈಗ ಮಳೆಗಾಲ ಅಲ್ವಾ, ಮನೇಲೇ ಆರಾಮಾಗಿ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಎಲ್ಲ ವೆಜ್ ವೀಡಿಯೋಸ್, ನಾನ್ ವೆಜ್ ವೀಡಿಯೋಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಎಲ್ಲ ವೀಡಿಯೋಸು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಬೇರೆ ವೀಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.